ವೆಲ್ಕಮ್ ಟು ಶಿಕ್ಷಣವೇ ಶಕ್ತಿ ಸ್ಪರ್ಧಾ ಕ್ರಿಯೇಟಿವ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಕೋಚಿಂಗ್ ಸೆಂಟರ್ ರಿಜಿಸ್ಟರ್ಡ್ ಶಿವಮೊಗ್ಗ. ನಾನು ನಿಮ್ಮ ಮಂಜು ಸರ್. ನನ್ನೆಲ್ಲ ಕರ್ನಾಟಕ ರಾಜ್ಯದ ಸಮಸ್ತ ಪ್ರೀತಿಯ ವಿದ್ಯಾರ್ಥಿಗಳಿಗೆ ಹಾಗೂ ಪೋಷಕರಿಗೆ 2026ನೇ ಸಾಲಿನಲ್ಲಿ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಅತೀ ಸುಲಭವಾಗಿರುತ್ತೆ ಅನ್ನೋ ಒಂದು ಥಂಬ್ನೈಲ್ ಜೊತೆಗೆ ನಿಮ್ಮ ಜೊತೆಗೆ ಬಂದಿದ್ದೀನಿ. ಹಾಗಾದರೆ ನಾನು ಮಾತಾಡ್ತಾ ಇರ್ತಕ್ಕಂಥದ್ದು ಇವತ್ತು ದಿನಾಂಕ 14/3/2025 ನಾನು ಮಾತಾಡ್ತಾ ಇದ್ದೇನೆ. ಇಲ್ಲಿ 4th ಸ್ಟ್ಯಾಂಡರ್ಡಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳನ್ನು ಕುರಿತು ಮಾತಾಡ್ತಾ ಇದ್ದೇನೆ. ಸೊ ಈ ವಿದ್ಯಾರ್ಥಿಗಳಿಗೆ ಈ ದಿನಾಂಕದಲ್ಲಿ 4ನೇ ತರಗತಿಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳಾದ ನೀವು ಜೂನ್ 2025ರಲ್ಲಿ 5th ಸ್ಟ್ಯಾಂಡರ್ಡಿಗೆ ಎಂಟ್ರಿ ಆಗ್ತೀರಾ. ಆಗಸ್ಟ್ 2025ರಲ್ಲಿ ಅರ್ಜಿ ಕಾಲ್ಫಾರ್ಮ್ ಆಗುತ್ತೆ. ಜಾನ್ವರಿ 2026ರಲ್ಲಿ ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸನ್ನು ಕಂಡಕ್ಟ್ ಮಾಡ್ತೀರಾ. ಸೊ ಇದರಲ್ಲಿ ಏನಿದೆ ಈ ಎಕ್ಸಾಮಿನೇಷನ್ಸಲ್ಲಿ ಇರ್ತಕ್ಕಂಥದ್ದು ಬಹಳ ಸುಲಭವಾಗಿ ನೀವು ನಮ್ಮ ಈ ಯೂಟ್ಯೂಬ್ ಚಾನಲ್ ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಒಮ್ಮೆ ಹೋಗಿ ನೋಡ್ಕೊಂಡು ಬನ್ನಿ. 50 ಮಾರ್ಕ್ಸಿನ ಮಾನಸಿಕ ಸಾಮರ್ಥ್ಯವನ್ನು ನೀವು ಮನೆಯಲ್ಲೇ ಇದ್ಕೊಂಡು 100% ಲರ್ನಿಂಗ್ ಆಗೋ ಥರದಲ್ಲಿ ಮೆಟೀರಿಯಲ್ಸನ್ನು ನಿಮ್ಮ ಮನೆಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸಲಾಗುತ್ತೆ. ಅದ ನಂತರದಲ್ಲಿ 25 ಮಾರ್ಕ್ಸಿನ ಅಂಕಗಣಿತದ ಜೊತೆಗೆ ಬೀಜಗಣಿತವನ್ನು ರೇಖಾಗಣಿತವನ್ನು ಒಂದಿಷ್ಟು ಅಡಾಪ್ಟೇಷನ್ ಮಾಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತಹ ವೆರಿ ಶಾರ್ಟ್ಕಟ್ ಮೆಟೀರಿಯಲ್ಸ್ ನೋಟ್ಸ್ಗಳನ್ನು ನಿಮ್ಮ ಮನೆಗೆ ರಿಜಿಸ್ಟರ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೀವಿ. ರಿಜಿಸ್ಟರ್ ಪೋಸ್ಟ್ ಮೂಲಕ ಮೆಟೀರಿಯಲ್ಸನ್ನು ಕಳಿಸ್ಕೊಡ್ಲಾಗುತ್ತೆ. ಆ ನಂತರದಲ್ಲಿ 25 ಅಂಕದ ಪ್ಯಾಸೇಜ್ ಅಂದರೆ ಭಾಷಾ ಪರೀಕ್ಷೆಯನ್ನು ಮಾಡಲಾಗುತ್ತೆ. ಇಲ್ಲಿ ನೀವು ಈ ರಜಾ ಅವಧಿ ಏನು ಸಿಗುತ್ತೋ ಈ ರಜಾ ಅವಧಿಯಲ್ಲಿ ಸ್ಪಷ್ಟವಾಗಿ ಓದುವುದನ್ನು ಕಲ್ತಿರಬೇಕು. ಸ್ಪಷ್ಟ ಓದು ಬಂದಿಲ್ಲ ಅಂತ ಹೇಳಿದರೆ ಈ ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಫೇಸ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾರಿಗೆ ಓದಲಿಕ್ಕೆ ಬರೋದಿಲ್ಲ ಅವರಿಗೆ ಮಾತ್ರ ನಾನು ಹೇಳ್ತಾ ಇದ್ದೇನೆ. ಸೊ ಹಾಗಾದರೆ ಇದ್ರ ಬಗ್ಗೆ ಸಂಪೂರ್ಣವಾಗಿರ್ತಕ್ಕಂತಹ ಮಾಹಿತಿಯನ್ನು ಮುಖಾಮುಖಿ ನಿಮ್ಮ ಜೊತೆಗೆ ನಾನು ಹಂಚ್ಕೊಳ್ಳೋನಿದ್ದೇನೆ. ಯಾವಾಗ ಅಂತ ಹೇಳಿದ್ರೆ ಭಾನುವಾರ ಹೇಳ್ತೇನೆ. ಈ ಸ್ಲೈಡ್ ಆದ ನಂತರದಲ್ಲಿ ಮುಂದಿನ ಸ್ಲೈಡ್ ನಂದು ಅದೇ ಇರುತ್ತೆ. ಆರನೇ ತಾರೀಕು ಭಾನುವಾರ. ಯಾವಾರು? ಏಪ್ರಿಲ್ 6. ನೆಕ್ಸ್ಟ್ ಸ್ಲೈಡ್ ನಾನು ಅದೇ ಆಗಿರುತ್ತೆ. ಇಲ್ಲಿ ಏನು ಮಾಡ್ತಾ ಇದ್ದೀವಿ, ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸಿಗೆ ಪೂರ್ವ ತಯಾರಿಯಾಗಿ ನಿಮ್ಮಲ್ಲಿರ್ತಕ್ಕಂಥ ಟಾಲೆಂಟ್ ಸರ್ಚ್ ಎಕ್ಸಾಮಿನೇಷನ್ಸನ್ನು ಮಾಡ್ತಾ ಇದ್ದೀವಿ. ಇಡೀ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ನಮ್ಮ ಆನ್ಲೈನ್ ಅಡ್ಮಿಷನ್ಸ್ ಬೇಕಾಗಿರ್ತಕ್ಕಂಥವ್ರು ಅಥವಾ ಆಫ್ಲೈನ್ ಅಡ್ಮಿಷನ್ಸ್ ಬೇಕಾಗಿರ್ತಕ್ಕಂಥವ್ರು ಈ ಕಾಂಟ್ಯಾಕ್ಟ್ ನಂಬರನ್ನು ನೀವು ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ, ಸಂಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳಿ. ಈಗ ಮುಖ್ಯವಾಗಿರ್ತಕ್ಕಂಥ ವಿಷಯಕ್ಕೆ ಬರ್ತಾ ಇದ್ದೇನೆ. ಶಿಕ್ಷಣವೇ ಶಕ್ತಿ ಶಿವಮೊಗ್ಗ ಇವರ ಅವಾರ್ಡ್ ಪರೀಕ್ಷೆ 2025 ಪ್ರಸ್ತುತ 3 ಮತ್ತು 4ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂತಹ ಕನ್ನಡ ಮತ್ತು ಆಂಗ್ಲ ಮಾಧ್ಯಮದ ವಿದ್ಯಾರ್ಥಿಗಳು ಈ ಎಕ್ಸಾಮಿನೇಷನ್ಸನ್ನು ಕಂಡಕ್ಟ್ ಮಾಡ್ಬೋದು. ಇಲ್ಲೇನು ಮಾಡಲಾಗುತ್ತೆ ಅಂತ ಹೇಳಿದ್ರೆ ನಿಮ್ಮಲ್ಲಿ ಇರ್ತಕ್ಕಂತಹ ಕಂಟೆಂಟ್ ಮುಂದಿನ ನವೋದಯ ಮೊರಾರ್ಜಿ ಸೈನಿಕ ಎಕ್ಸಾಮ್ಸ್ಗಳಿಗೆ ಸಪೋರ್ಟಿವ್ ಆಗಿ ಕಂಟೆಂಟ್ ಇದೆಯಾ ಅನ್ನೋದನ್ನು ಇವ್ಯಾಲ್ಯುವೇಟ್ ಮಾಡಲಾಗುತ್ತೆ. ಇಲ್ಲಿ ಇವ್ಯಾಲ್ಯುವೇಟ್ ಮಾಡ್ತಕ್ಕಂತಹ ಟಾಪಿಕ್ ಏನಾಗಿರುತ್ತೆ ಅಂತ ಹೇಳಿದ್ರೆ ಕನ್ನಡ, ಇಂಗ್ಲೀಷ್, ಗಣಿತ, ಪರಿಸರ ಅಧ್ಯಯನ, ಜಸ್ಟ್ ಮಾನಸಿಕ ಸಾಮರ್ಥ್ಯದ 1-2-3 ಪ್ರಶ್ನೆಗಳನ್ನು ಇವ್ಯಾಲ್ಯುವೇಟ್ ಮಾಡ್ತೇನೆ. ಅತಿ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳು. ಸರ್ ಇಲ್ಲಿ ಏನು ಓದ್ಕೊಂಡು ಬರಬೇಕು ಸರ್ ನಾವು ಈ ಎಕ್ಸಾಮಿನೇಷನ್ಸ್ಗೆ ನಿಮ್ಮ ಪ್ರಸಕ್ತ ಪಠ್ಯದಲ್ಲಿರ್ತಕ್ಕಂತಹ ಕಂಟೆಂಟ್ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಗ್ರಾಮರ್ ಆಗಿರ್ಬೋದು, ಮ್ಯಾಥಮೆಟಿಕ್ಸ್ ಆಗಿರ್ಬೋದು, ಎನ್ವೈರ್ನಮೆಂಟಲ್ ಸ್ಟಡೀಸ್ ಆಗಿರ್ಬೋದು, ಅದನ್ನೇ ನೀವು ಪ್ರಾಕ್ಟೀಸ್ ಮಾಡಿಕೊಂಡು ಬರಬೇಕು. ಈ ಎಕ್ಸಾಮಿನೇಷನ್ಸಲ್ಲಿ ಅತಿ ಹೆಚ್ಚು ಮಾರ್ಕ್ಸನ್ನು ತೆಗಿತಕ್ಕಂತಹ ವಿದ್ಯಾರ್ಥಿಗಳಿಗೆ ಫಸ್ಟ್ ಪ್ರೈಸ್ 20,000, 10,000 ಕ್ಯಾಶ್ ಪ್ರೈಸ್ ಇರುತ್ತೆ. ಇನ್ನು 10,000 ನಿಮ್ಮ ಕ್ಯಾಶ್ ಬ್ಯಾಕ್ ವೋಚರ್ಸ್ ಇರುತ್ತೆ. ಸೆಕೆಂಡ್ ಪ್ರೈಸ್ 10,000 ಇರುತ್ತೆ. ಇದರಲ್ಲಿ 5,000 ಕ್ಯಾಶ್ ಪ್ರೈಸ್ ಇರುತ್ತೆ, 5,000 ಕ್ಯಾಶ್ ಬ್ಯಾಕ್ ಪ್ರೈಸ್ ಇರುತ್ತೆ. ಇನ್ನು ಥರ್ಡ್ ಪ್ರೈಸ್ 5,000, 2,500 ಕ್ಯಾಶ್ ಪ್ರೈಸ್ ಇರುತ್ತೆ. ಇನ್ನು 2,500 ಕ್ಯಾಶ್ ಬ್ಯಾಕ್ ಪ್ರೈಸ್ ಇರುತ್ತೆ. ಇನ್ನು ಇಲ್ಲಿ ಬರ್ತಕ್ಕಂತಹ ಎಕ್ಸಾಮಿನೇಷನ್ಸ್ ಬರೀತಕ್ಕಂತಹ ಮಕ್ಕಳು ನವೋದಯ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ ಅಥವಾ ಮೊರಾರ್ಜಿ ಎಂಟ್ರೆನ್ಸ್ ಎಕ್ಸಾಮಿನೇಷನ್ಸ್ಗೆ ತರಬೇತಿಯನ್ನು ಪಡಿತಕ್ಕಂತಹ 100 ವಿದ್ಯಾರ್ಥಿಗಳಿಗೆ 2,000 ರೂಪೀಸ್ ಕ್ಯಾಶ್ ಬ್ಯಾಕನ್ನು ಇಲ್ಲಿಂದ ನೀವು ಪಡ್ಕೋಬಹುದು. ಸೊ ಎಕ್ಸಾಮಿನೇಷನ್ಸ್ ನಡೀತಕ್ಕಂತಹ ದಿನಾಂಕ ಭಾನುವಾರ
ಏಪ್ರಿಲ್ 6ನೇ ತಾರೀಕು 2025. ವಿಳಾಸ ಸತೀಶ್ ಟೈರ್ಸ್, ಮೊದಲ ಮಹಡಿ, ಕುವೆಂಪು ರಸ್ತೆ, ಜಿಲ್ಲಾ ಪಂಚಾಯತ್ ಕಚೇರಿ ಪಕ್ಕ, ಶಿವಮೊಗ್ಗ. ಇಲ್ಲಿ ಎಕ್ಸಾಮಿನೇಷನ್ಸ್ ಇರುತ್ತೆ. ಸರ್ ಶಿವಮೊಗ್ಗ ಅಷ್ಟು ದೂರ ಬರಬೇಕಾ ಅನ್ನೋದು ಒಂದಿಷ್ಟು ತಲೆಗೆ ಬಂದ್ಬಿಡುತ್ತೆ. ಖಂಡಿತವಾಗಲೂ ಕೂಡ ಶಿಕ್ಷಣಕ್ಕಾಗಿ ಮಕ್ಕಳಿಗೆ ನಾವು ಒಂದಿಷ್ಟು ಶ್ರಮವನ್ನು ಹಾಕ್ತಾ ಇದ್ದೇವೆ, ಒಂದಿಷ್ಟು ಪೇರೆಂಟ್ಸ್ಗಳು ರಿಸ್ಕನ್ನು ತಗೋತಾ ಇದ್ದೀವಿ. ಒಮ್ಮೆ ಈ ಎಕ್ಸಾಮಿನೇಷನ್ಸಲ್ಲಿ ನಮ್ಮಲ್ಲಿ ಬಂದುಬಿಟ್ಟು ಎಕ್ಸಾಮಿನೇಷನ್ಸನ್ನು ಬರೀರಿ. ಇಲ್ಲಿ ಇವ್ಯಾಲ್ಯುವೇಟ್ ಮಾಡ್ತೀವಿ, ಅಂದೇ ರಿಸಲ್ಟನ್ನು ಕೊಡ್ತೀವಿ, ಅಂದೇ ಕ್ಯಾಶ್ ಬಹುಮಾನವನ್ನು ಕೂಡ ಇನ್ಸ್ಟಿಟ್ಯೂಷನ್ ಚೆಕ್ ಮೂಲಕ ಬಹುಮಾನವನ್ನು ಕೂಡ ಕೊಡಲಾಗುತ್ತೆ. ಇದನ್ನು ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಹಾಗೆ ಬಂದರೆ ನಮಗೆ ಎಷ್ಟು ವಿದ್ಯಾರ್ಥಿಗಳು ಇಲ್ಲಿ ಜಾಯ್ನ್ ಆಗ್ತಾರೆ ಅನ್ನೋದು ಗೊತ್ತಾಗಲ್ಲ. ರಿಜಿಸ್ಟ್ರೇಷನ್ ಮಾಡಲಿಕ್ಕೆ ಏನು ಮಾಡಬೇಕು? ನೋಂದಣಿಗೆ ಕೊನೆಯ ದಿನಾಂಕ 31/3/2025 ಇದೆ. ರಿಜಿಸ್ಟ್ರೇಷನ್ ಮಾಡಬೇಕಾಗಿರ್ತಕ್ಕಂಥದ್ದು ನೀವು ಇಲ್ಲಿ ನಮ್ಮ 3 ನಂಬರ್ಸ್ಗಳು ಕಾಣ್ತಾ ಇದೆ. 720463694823240006, 7204636072, 8050730717ಗೆ ನೀವು ಕಾಂಟ್ಯಾಕ್ಟ್ ಮಾಡಬೇಕು, ಕಾಲ್ ಮಾಡ್ಕೋಬೇಕು. ಇದಕ್ಕೆ ನೋಂದಣಿ ಶುಲ್ಕ 100 ರೂಪೀಸ್ ಇರುತ್ತೆ. ಈ ನಂಬರ್ಗೆ ನೀವು ನಿಮ್ಮ ₹100 ಈ ನಂಬರ್ಗೆ ನೀವು ಗೂಗಲ್ ಪೇ ಅಥವಾ ಫೋನ್ಪೇ ಮಾಡಬೇಕು. ಈ ಮಾಡಿದ ತಕ್ಷಣದಲ್ಲಿ ಇನ್ಸ್ಟಿಟ್ಯೂಷನಿಂದ ನಿಮಗೆ ಒಂದು ಮೆಸೇಜ್ ಬರುತ್ತೆ, ಒಂದು ಕೋಡ್ ನಂಬರನ್ನು ಕೊಡಲಾಗುತ್ತೆ. ಆ ಕೋಡನ್ನು ನೀವು ಜೋಪಾನವಾಗಿ ನಿಮ್ಮ ಮೊಬೈಲ್ ಫೋನ್ಗಳಲ್ಲಿ ಇಟ್ಕೊಂಡಿರ್ತೀರ, ಇಲ್ಲಿ ಬಂದು ತೋರಿಸ್ತೀರಾ. ಅದ್ರ ಮೇಲ್ಗಡೆ ನಿಮಗೆ ಎಕ್ಸಾಮಿನೇಷನ್ ಸೀಟ್ ಅಲಾಟ್ ಮಾಡುತ್ತೆ. ಏನಾದರೂ ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಈ ನಂಬರಲ್ಲಿ ಯಾವುದಾದ್ರೂ ಒಂದು ನಂಬರಿಗೆ ನೀವು ಪುನಃ ಕಾಲನ್ನು ಮಾಡ್ಕೋಬಹುದು. ಸೊ ಇಲ್ಲಿ ತೋರಿಸಿದ್ದೀವಿ, ಪ್ರವೇಶ ಶುಲ್ಕ 100 ರೂಪಾಯಿ ಇರುತ್ತೆ. ಸೊ ಏನು ಸರ್ ಈ ಎಕ್ಸಾಮ್ ಮಾಡಿಬಿಟ್ಟು ನಾವೇನು ಅಚೀವ್ ಮಾಡಬೇಕಾಗಿದೆ ಸರ್? ಇದೇನು DC ಎಕ್ಸಾಮಾ, AC ಎಕ್ಸಾಮಾ, ಏನು FD ಆಗ್ತಿದ್ದೀನಾ, SD ಆಗ್ತಿದ್ದೀನಾ, PC ಆಗ್ತಿದ್ದೀನಾ, PSI ಆಗ್ತಾ ಇದ್ದೀನಾ? ಖಂಡಿತವಾಗಲೂ ಕೂಡ ಇವತ್ತಿನ ಎಲ್ಲ ಏನು ಜಾಬ್ಗಳೇನಿದ್ದಾವೆ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿದ್ದಾವೆ, ನಿಮ್ಮ ಕಂಟೆಂಟನ್ನು ನೋಡಿಬಿಟ್ಟೇ ಕೊಡ್ತಾರೆ ಹೊರತು ನಿಮ್ಮ ಅಂಕಗಳನ್ನು ನೋಡಿ ಇಲ್ಲಿ ಯಾವ ಎಕ್ಸಾಮಿನೇಷನ್ಸಲ್ಲಿ ಕೂಡ ನಿಮ್ಮ ಸರ್ಟಿಫಿಕೇಟ್ಗಳನ್ನು ನೋಡಿ ನಿಮಗೆ ಯಾವ ಜಾಬನ್ನು ಇಲ್ಲಿ ಕೊಡಲಾಗೋದಿಲ್ಲ. ಹಾಗಾಗಿ ನೀವು ಈಗಲಿಂದನೇ ತಯಾರಿ ಆಗಬೇಕಾಗಿದೆ. ಸೊ ಹಾಗಾಗಿ ಈ ಎಕ್ಸಾಮಿನೇಷನ್ಸನ್ನು ಪ್ರಸಕ್ತ ವರ್ಷದಲ್ಲಿ 3ನೇ ತರಗತಿಯಲ್ಲಿರ್ತಕ್ಕಂಥವರು ಮತ್ತು 4ನೇ ತರಗತಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳು ಶಿವಮೊಗ್ಗಕ್ಕೆ ಬನ್ನಿ. ನಾನು ನಿಮ್ಮ ಜೊತೆಗೆ ಅವತ್ತು ನಿಮ್ಮ ಪೇರೆಂಟ್ಸ್ಗಳ ಜೊತೆಗೆ 1 ಗಂಟೆ ಮಾತಾಡ್ತೇನೆ. ಶಿಕ್ಷಣ ಅಂದರೆ ಏನು, ಮಗುವಿನ ತಲೆಯಲ್ಲಿ ಏನಿದೆ, ಯಾವ ಸಿಸ್ಟಮಲ್ಲಿ ಮಾರ್ಕ್ಸ್ ತಗೋತಾ ಇದೆ, ಆ ರೂಟ್ ಸರಿ ಇದೆಯಾ ಅಥವಾ ತಪ್ಪಾಗಿದೆಯಾ, ಮುಂದೆ ಹೇಗೆ ಹೋಗಬೇಕು ಮಗು ಅನ್ನೋದನ್ನು ನಿಮ್ಮ ಜೊತೆಗೆ ಮುಖಾಮುಖಿ ನಾನು ಸಿಗ್ತೀನಿ. ಅಲ್ಲಿವರೆಗೂ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳೋದಕ್ಕೂ ಮುಂಚೆ ನಮ್ಮ ಶಿವಮೊಗ್ಗ ಇನ್ಸ್ಟಿಟ್ಯೂಷನ್ ವತಿಯಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಮನೆಯಲ್ಲೇ ಇದ್ಕೊಂಡು ಮಗು ಪ್ರಾಕ್ಟೀಸ್ ಮಾಡುತ್ತೆ. ಮನೆಯಲ್ಲೇ ಇದ್ಕೊಂಡು ಪ್ರತಿ ವರ್ಷ 100ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ನವೋದಯ ಶಾಲೆಗೆ ಆಯ್ಕೆ ಆಗ್ತಾ ಇದ್ದಾರೆ. ಇದಕ್ಕೆ ಈ ವರ್ಷದಿಂದ ನಮ್ಮ ಆಫ್ಲೈನ್, ಉದಾಹರಣೆಗೆ ದಾವಣಗೆರೆಯಿಂದ ಆನ್ಲೈನ್ ಮಗು ಸೆಲೆಕ್ಷನ್ ಆಗುತ್ತೆ. ದಾವಣಗೆರೆ ಜಿಲ್ಲೆ ಅಥವಾ ಯಾವುದೋ ಒಂದು ಪಾಯಿಂಟಲ್ಲಿ ಭಾನುವಾರ ಬಂದುಬಿಟ್ಟು ಆ ಮಗು ಅಲ್ಲಿ ತನ್ನ ರಿವ್ಯೂವನ್ನು ಮಾಡ್ಕೋಬೋದು. ಹತ್ತಿರದಲ್ಲಿರ್ತಕ್ಕಂಥವರಿಗೆ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡ್ತಾಯಿದ್ದೀವಿ. ಅದು ಚಿಕ್ಕಮಗಳೂರು ಜಿಲ್ಲೆ ಆಗಿರ್ಬೋದು, ಶಿವಮೊಗ್ಗ, ದಾವಣಗೆರೆ, ಚಿತ್ರದುರ್ಗ, ಯಾವುದೇ ಜಿಲ್ಲೆ ಆಗಿರ್ಬೋದು. ಅವರು ಸರ್ ಸಂಡೇ ಅಥವಾ ತಿಂಗಳಲ್ಲಿ 1 or 2 days ನೀವು ನಮ್ಮಲ್ಲಿ ಬಂದುಬಿಟ್ಟು ರಿವ್ಯೂ ಮಾಡಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ನಾವು ಈ ವರ್ಷ ಅವಕಾಶವನ್ನು ಮಾಡಿಕೊಡ್ತಾ ಇದ್ದೀವಿ. ಇದೇನೂ ಇಲ್ಲದೇ ಪ್ರತಿ ವರ್ಷ 100ಕ್ಕೂ ಹೆಚ್ಚಿಗೆ ಮಕ್ಕಳು ಆಯ್ಕೆ ಆಗ್ತಿದ್ದಾರೆ. ಈ ವರ್ಷದ ರಿಸಲ್ಟು ಕೂಡ ಬರುತ್ತೆ. ಖಂಡಿತವಾಗ್ಲೂ ಕೂಡ ವೆರಿ ಸಕ್ಸಸ್ಫುಲ್ ರೂಟಲ್ಲಿ ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ. ಇದನ್ನು ಎಲ್ಲರೂ ಕೂಡ ಸದುಪಯೋಗ ಪಡಿಸ್ಕೊಳ್ಳಿ. ಬನ್ನಿ, ಈ ಎಕ್ಸಾಮನ್ನು ಬರೀರಿ, ನಿಮ್ಮ ಟ್ಯಾಲೆಂಟನ್ನು ತೋರಿಸಿ, ನೀವು ಎಷ್ಟು ಫಿಟ್ ಇದ್ದೀರಾ ಅನ್ನೋದನ್ನು ನಾವು ಹೇಳ್ತೇವೆ. ಹಾಗಂತ ಹೇಳ್ಬಿಟ್ಟು ಮಾರ್ಕ್ಸ್ ಕಮ್ಮಿ ಬಂತು ಅಂತ ಹೇಳಿದರೆ ನೀವು ಫಿಟ್ ಇಲ್ಲ ಅಂತಲ್ಲ. ಒಂದಿಷ್ಟು ಒರಿಜಿನಾಲಿಟಿ, ಸುಮಾರು 20 ವರ್ಷದಿಂದ ಮಕ್ಕಳನ್ನ ಇವ್ಯಾಲ್ಯುವೇಟ್ ಮಾಡ್ತಾನೇ ಇದ್ದೀನಿ, ಪೇರೆಂಟ್ಸ್ಗಳನ್ನು ಇಂಟರ್ವ್ಯೂ ಮಾಡ್ತಾನೇ ಇದ್ದೀನಿ. ಪೇರೆಂಟ್ಸ್ಗಳು ಕೇಳ್ತಾರೆ, ಬರೀ ಮಾರ್ಕ್ಸ್ ಕೇಳ್ತಾರೆ. ಮಕ್ಕಳು ಪಾಪ ಬೈಹರ್ಟ್ ಮಾಡ್ತಾರೆ, ಎಕ್ಸಾಮ್ ಬರೀತಾರೆ, ಮಾರ್ಕ್ಸ್ ತೊಗೊಬರ್ತಾರೆ. ಈ ಸಿಸ್ಟಮಿಂದ ದೂರ ಹೋಗಬೇಕಾಗಿದೆ. ಹೋಗಲಿಲ್ಲ ಅಂತ ಹೇಳಿದರೆ ಮುಂದಿನ ದಿವಸಗಳಲ್ಲಿ ತುಂಬ ಮಗು ಕಷ್ಟವನ್ನು ಫೇಸ್ ಮಾಡಬೇಕಾಗುತ್ತೆ. ಅದನ್ನೆಲ್ಲದನ್ನು ಕೂಡ ತೆಗೆದುಹಾಕಲಿಕ್ಕೆ ಅವಕಾಶಗಳಿದ್ದಾವೆ. ಈ ಅವಕಾಶಗಳನ್ನು ಬಳಸ್ಕೊಳ್ಳೋಣ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್.